ಜಿಗ್ನೆ ಕಚ್ಬಿಟ್ಟಿತ್ತು ನನ್ನ ಕಾಲು. ನಾನು ಓದಿದ್ದು ನಮ್ಮೂರ್ ಸ್ಕೂಲ್ ಇದು. ಶಾರ್ಟೇಜ್ ಆಗಿದ್ದಾವೆ ಅನ್ಸುತ್ತೆ. ತಿಂಡಿ ಚಪಾತಿ ಮಾಡಿದ್ದೀನಿ. ಅಲ್ಲಿ ಕಿಚನ್ ಎಲ್ಲ ಕ್ಲೀನ್ ಆಯ್ತು. ಬರ್ಲಾ ಬಾಯ್. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತು 8 ಗಂಟೆಗೆ ಎದ್ದಿದ್ದು. ಟೈಮ್ ಆಗ್ಬಿಟ್ಟಿತ್ತು. ಬಿಕಾಸ್ ಯಾಕೆ ಅಂದರೆ ನೈಟು ಇವನು 1 ಗಂಟೆ ತನಕ ಮಲಗಲಿಲ್ಲ. ನಮಗೆ ತುಂಬಾ ಹಿಂಸೆ ಕೊಟ್ಟ. ಸೊ ನಾವು ಮಲಗಿದ್ದು ಲೇಟ್ ಆಯಿತು. ನಮಗೆ ಫುಲ್ ನಿದ್ದೆ, ಅವನಿಗೆ ನಿದ್ದೆ ಬರೋಂಗಿಲ್ಲ. ಏನು ಮಾಡಿದ್ರು ಮಲ್ಕೊಳ್ಳಿಲ್ಲ ನೈಟ್, ಯಾಕೆ ಅಂತ ಗೊತ್ತಿಲ್ಲ. ಈಗ ಜಸ್ಟ್ 8 ಗಂಟೆಗೆ ಎದ್ವಿ. ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಕೊಂಡೆ. ಇವನೊಂದು 10 ಮಿನಿಟ್ಸ್ ಲೇಟಾಗಿ ಎದ್ದ. ಸೊ ಫ್ರೆಶ್ ಅಪ್ ಆಗಿಲ್ಲ ಇನ್ನು. ಆ್ಯಂಡ್ ಕೆಲಸಗಳಿದೆ, ಬಟ್ಟೆ ಎಲ್ಲ ಒಣಗಾಕ್ಬೇಕು. ಆ ಕೆಲಸ ಮಾಡ್ಕೊಬೇಕು. ನಿಂತ್ಕೊಯ್. ರಾತ್ರಿ ಯಾಕೆ ಮಲ್ಕೊಳ್ಳಿಲ್ಲ ಬೇಗ? ಹಾಂ, ಹೇಳಿದ್ದೊಂದು ಮಾತು ಕೇಳಲ್ಲ ಅಲ್ಲ ಮೋಕ್ಷಿತ್? ಗುಡ್ ಬಾಯ ಮೋಕ್ಷಿತ್, ಬ್ಯಾಡ್ ಬಾಯ? ಹಾಂ, ಗುಡ್ ಗಾಯ್. ಹಾಯ್ ಎಲ್ರಿಗೂ ಹೇಳಪ್ಪ. ಹಾಯ್. ಎಲ್ರು ಹೆಂಗಿದ್ದೀರಾ? ಇವಾಗ ಮೈ ಮುರಿತದಲ್ಲಿ. ಹಾಂ, ತಿಂಡಿ ಆಯ್ತಾ ನಿಮ್ದು? ಫೋನ್ ಎಲ್ಲ ಕೊಡಲ್ಲ ಅಲ್ಲಿ. ಇಲ್ಲಿ ಮಾತಾಡ್ಬಾ ಇಲ್ಲಿ ಫೋನಲ್ಲಿ. ತಿಂಡಿ ತಿಂದ್ರಾನು ಕೊಡೋದು. ನೋಡಿ ಸ್ನಾನ ಮಾಡಿ. ಬಟ್ಟೆ ಎಲ್ಲ ಗಲೀಜದ. ನೋಡಿ ಸ್ನಾನ ಮಾಡಿ. ಇವಾಗ ಇವನಿಗೆ ಸ್ನಾನ ಮಾಡಿಸಿ ಆಮೇಲೆ ಸ್ವಲ್ಪ ಟಿವಿ ಹಾಕೊಟ್ರೆ ನಾನು ಕೆಲಸ ಮಾಡ್ಕೊಬೋದು. ಫೋನ್ ಎಲ್ಲ ಪಪ್ಪ ಮುಚ್ಚಿಟ್ಬಿಟ್ಟಿದ್ದಾರೆ. ಬೆಕ್ಕು ಹೊತ್ಕೊಂಡೋಯ್ತಂತೆ. ಬೆಕ್ಕು ಹೊತ್ಕೊಂಡೋಯ್ತಂತೆ. ಹೇಳಲ್ಲಿ, ಬೆಕ್ಕು ಬಂದಿತ್ತು ನಮ್ಮ ಮನೆಗೆ, ಹೊತ್ಕೊಂಡೋಯ್ತು ಫೋನ್ಸ್ ಎಲ್ಲ, ಯಾರು ನೋಡ್ಬೇಡಿ ಅಂತ ಹೇಳ್ಬೇಕು ನೀನೆ. ಇಲ್ಲ ಪಪ್ಪ ತೆಗ್ದಿಟ್ಟಿದ್ದಾರೆ. ಪಪ್ಪ ಮಾಮ ಬಂದಿದ್ರಲ್ಲ ನೆನ್ನೆ, ಅವ್ರು ಇಸ್ಕೊಂಡು ಹೋದ್ರಂತೆ ಕೆಲಸ ಮಾಡಕ್ ಬೇಕು ಅಂತ. ಸೊ ಇವಾಗ ಫ್ರೆಶ್ ಅಪ್ ಹೋಗ್ಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೋಪು ಇವತ್ತಿನ ವಿಡಿಯೋ ಡೈಲಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಪಾರ್ಸಲ್ಗಳು ಬಂದಿದೆ, ಅದನ್ನ ಎಲ್ಲ ಅನ್ಪ್ಯಾಕ್ ಮಾಡೋಣ. ಆ್ಯಂಡ್ ಇನ್ನೇನಿಲ್ಲ, ಇವನು ಅಂಗನವಾಡಿಗೆಲ್ಲ ಕಳಿಸ್ಬರ್ಬೇಕು. ನನಗೆ ನಾಳೆಯಿಂದ ಕಂಟಿನ್ಯೂಸ್ಲಿ ಮೇಕಪ್ ವರ್ಕ್ಸ್ ಆರ್ಡರ್ಸ್ ಇದೆ. ಆದರೆ ನೋಡೋಣ, ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಸ್ವಲ್ಪ, ಇಲ್ಲಾಂದರೆ ಇಲ್ಲ. ಇವಾಗ ಇವನು ಮಲ್ಕೊಂಡು ಎದ್ದಿರೋ ಲಾಸ್ಟ್ ಟಾಸ್ಕ್ಗೆ ತೆಗಿಬೇಕು. ಆಲ್ರೆಡಿ ಕಸ ಹೊಡೆದಿದ್ದೆ, ನೀಟಾಗಿ ಆಚೆಗೆ ತಗೊಂಡೋಗಿ ಕೊಡೋಗ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ನೋಡಿ ಹಿಂಗೆ ಆಡ್ತಾನೆ ಅಂತ. ಏನು ನಡಿ ಸ್ನಾನ ಮಾಡಿ, ನಡಿ ಸ್ನಾನ ಮಾಡಿದ್ರೆ ಕೊಡ್ತೀನಿ. ದಿನ ಇದೆ ಹಿಂಗೆ ಮಾಡ್ತಾನೆ, ಡೈಲಿ ಕಾಟ ಕೊಡ್ತಾನೆ ನಮಗೆ. ನನಗೇನು ಆಗಲಿಕ್ಕೆ ಬರ್ತದೆ ನಿದ್ದೆ ಅರ್ಗೆ ಆಗ್ಬಿಟ್ಟು. ರಾತ್ರಿ 1 ಗಂಟೆ ಮಲಕೊಂಡಾಗ. ಯಾಕ ಮಲ್ಕೊಳ್ಳಿಲ್ಲ ರಾತ್ರಿ? ಯಾಕೆ ಮಲ್ಕೊಳ್ಳಿಲ್ಲ ರಾತ್ರಿ? ಪೂಜತೆ ಯಾವುದು ಕತೆ ಹೇಳ್ಕೊಟ್ಟಿರೋದು ಮೋಕ್ಷಿತ್? ಅವನಿಗೆ ನಿದ್ದು ಶಾರ್ಟೇಜ್ ಆಗಿದ್ದಾವೆ ಅನ್ಸುತ್ತೆ. ಇವತ್ತು ಅವನು ಅಂಗನವಾಡಿ ಕಳಿಸೋದು ನಮ್ಮ ಸ್ಕೂಲ್ ವೈಬ್ ಹೆಂಗಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡೋಣ ಅಂತಿದ್ದೀನಿ. ಸೊ ಈ ವಿಡಿಯೋದೆಲ್ಲ ಹಾಕಿರ್ತೀನಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆ ಎನ್ವೈರ್ನಮೆಂಟ್ ಅಂತ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ. ಆ್ಯಕ್ಚುಲಿ ನಂಗೆ ಗ್ರಾಫ್ ಅಷ್ಟು ಸೂಟ್ ಆಗಲ್ಲ. ರಾತ್ರಿ ಹಾಕೊಂಡು ಹುಚ್ಚು ಕುಕ್ಕುರೇನೋ ಇಟ್ಕೊಂಬಂದಾನೆ. ಕುಕ್ಕುರೆ ಕೊಡವ ತಿನ್ನಕ್ಕೆ ಏನಾರ ವಾಶ್ರೂಮಿಗೆ. ಉಜ್ಜು ಅನ್ನೋದು ನೀಟಾಗಿ ಉಜ್ಜು. ಉಜ್ಜಪ್ಪ ಅಲ್ಲ ಹಂಗೋಗ್ತೀವಿ ನೋಡು. ಗುಮ್ಮ ಇಲ್ಲಿ
ಪಾಪುನ ರೆಡಿ ಮಾಡಿ ಅಂಗನವಾಡಿ ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ, ತಿಂಡಿ ಎಲ್ಲ ತಿನ್ನಿಸಿ. ನಾನು ಓದಿದ ಸ್ಕೂಲ್ ಇದು 1 to 7 ನಾನು ಇದೇ ಸ್ಕೂಲ್ ಓದಿದ್ದು. ಇನ್ನೇನು ನಾಳಿದ್ದು ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಸೊ ಅದಕ್ಕೆ ಮಕ್ಕಳೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ತುಂಬಾ ಮೆಮೊರೀಸ್ ಇದೆ, ತುಂಬ ಚೆನ್ನಾಗಿ ಓದ್ತಿದ್ವಿ, ಓದೇ ತಿಂತಿದ್ವಿ, ಎಲ್ಲ ಥರ ಆ್ಯಕ್ಟಿವಿಟೀಸ್ ಇತ್ತು. ನಮ್ಮದು ಅದು ಆಫೀಸ್ ರೂಮ್. ಇವಾಗೆಲ್ಲ ಪೇಂಟ್ಗಳೆಲ್ಲ ಹಾಳಾಗಿತ್ತು, ಹಳೇದು ಅಂತ ಹೊಸದಾಗಿ ಪ್ಲೇನ್ ಮಾಡಿಸಿದ್ದಾರೆ. ಸೊ ಇದು ಖೋಖೋ ಫೀಲ್ಡ್ ಎಷ್ಟು ಚೆನ್ನಾಗಿತ್ತು, ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ. ನಾನು ಪ್ರತಿ ಸಲ ಪಾಪುನ ಬಿಡುವಾಗೆಲ್ಲ ನಾನು ರಿಕಾಲ್ ಮಾಡ್ತಾ ಇರ್ತೀನಿ ನನ್ನ ಚೈಲ್ಡ್ಹುಡ್ ಡೇಸ್ಗಳನ್ನ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಆಲ್ಸೋ ಆ ಒಂದು ಚೈಲ್ಡ್ಹುಡ್ ಮೆಮೊರೀಸ್ಗಾಗಿರ್ಬೋದು, ನನಗೆ ಎಜುಕೇಷನ್ ಕೊಟ್ಟಿರೋಂಥ ಎಲ್ಲ ಟೀಚರ್ಸ್ಗಾಗಿರ್ಬೋದು, ಆ್ಯಂಡ್ ನಮ್ಮ ಸ್ಕೂಲ್ ಎಸ್ಪೆಷಲಿ ಅದೊಂದು ಫೀಲಿಂಗ್ ತುಂಬಾ ಚೆನ್ನಾಗಿದೆ ನೋಡುವಾಗ. ಆ್ಯಕ್ಚುಲಿ ಇನ್ನೊಂದು ಏನಂದರೆ, ನಂಗೆ ವಾಯ್ಸ್ ಓವರ್ ಕೊಡುವಾಗ ಅನ್ನಿಸ್ತಾ ಇತ್ತು, ನಾನು ಅಂಗನವಾಡಿಗೆ ಹೋಗಿದ್ದು, ಅಂಗನವಾಡಿಗೆ ನನ್ನ ಮಗ ಆಲ್ರೆಡಿ ಹೋಗ್ತಾ ಇದ್ದಾನೆ. ಸ್ವಲ್ಪ ಹಳೇದೆಲ್ಲ ಆಗಿತ್ತು ಅಂತ ಇವಾಗ ಹೊಸದಾಗಿ ನೀಟಾಗಿ ಎಲ್ಲ ಹೊಸದಾಗಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಇವಾಗ ಮಕ್ಕಳಿಗೆ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಅವ್ರ ಟೀಚರ್ ಎಲ್ಲರೂ ಆಲ್ರೆಡಿ ಬಂದಿದ್ದರು. ಈ ಡ್ರೆಸ್ನ ನಾನು ಅವನಿಗೆ ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಒಂದು 10 times ವಾಶ್ ಮಾಡಿದ್ದೀನಿ. ಅಂಡರ್ 200 rupees ಅಲ್ಲಿದೆ. ಸೊ ನಾನು ನೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರ್ತೀನಿ, ಬೇಕಾದರೆ ನೀವು ಚೆಕ್ ಮಾಡಿ. ಅವನ ಫೇವ್ರೆಟ್ ಇದು. ಇಲ್ಲ ನೋಡು, ಅವನಿಗೆ ಜಾರ ಬಂಡಿ ಒಂದು ತಕ್ಕೊಟ್ಟು ಹೋದರೆ ನೆಮ್ಮದಿಯಾಗಿ ಕೂತಿರ್ತಾನೆ, ಇಲ್ಲಾಂದರೆ ಅಳ್ತಾ ಇರ್ತಾನೆ. ಸೊ ಅದಕ್ಕೆ ಸಖತ್ ಇಷ್ಟ ಜಾರ ಬಂಡಿ ಆಟ ಆಡೋದು. ಈಶ್ವರಕ್ಕೆ ಬಂದರೆ ಮನೆಯಿಂದನೂ ಅದನ್ನೇ ಹೇಳ್ಕೊಂಬರ್ತಿರ್ತಾರೆ, ಅಮ್ಮ ಜಾರ ಬಂಡಿ ತಕ್ಕೊಡು ಅಂತ. ಇನ್ನು ಹುಡುಗರು ಬಂದಿಲ್ಲ ಯಾರು, ಇವನೇ ಫಸ್ಟ್ ಬಂದಿರೋದು. ಇವಾಗ ನಾನು ಬಿಟ್ಟು ಹೋಗ್ತೀನಿ ಮನೆಗೆ. ಏನು ಮಾಡ್ತಿದ್ದಾನೆ ಮೋಕ್ಷೇಶ್? ಜಾರ ಬಂಡೆಯಲ್ಲಿ ಆಟ ಆಡ್ತಿದ್ದಾನ. ನಿನಗಿಷ್ಟ ಜಾರ ಬಂಡಿ? ಸರಿ, ಆಟ ಆಡ. ನಾನು ಬರ್ಲಾ? ಬಾಯ್. ಮುತ್ತು ಕೊಡೋದು. ನಾನು ಡೈಲಿ ನಂಗೆ ಮುತ್ತು ಕೊಟ್ಟೆ ಅವ್ನು ಕಳ್ಸೋದಲ್ಲ, ಮುದ್ದು. ಬಾಯ್. ಮಧ್ಯಾಹ್ನ ಬರ್ತೀನಿ, ಆಯ್ತಾ? ಟಾಟಾ. ಕಳಿಸ್ಬೇಕಾ? ನಾನೊಂದು ದಿನ ಅವ್ನ ಆಚೆಗೆ ಕಳಿಸಿ, ನಾನು ಸ್ಲಿಪ್ಪರ್ ಹಾಕ್ಸಿ ನಾನು ಹೊರಡ ತನಕ ಬರ್ತಾನೆ. ಚಾಕಿ ತಗೊಂಬರಲ್ಲ. ನಿನ್ ದಿನ ಹೇಳ್ತೀಯ, ನಿಮ್ಮ ಅಮ್ಮ ಒಂದ್ ದಿವಸ ತಂದ್ಕೊಟ್ಟಿಲ್ಲ. ಬರ್ತಡೇ ಇನ್ನೇ ಬಂತಲ್ಲ, 15ನೇ ತಾರೀಕು. ಅಲ್ಲಿ ತನಕ ಬಾಯ್ ಮೋಕ್ಷಿತ್, ಬಾಯ್. ಇವತ್ತು ಇವಳದು ಇಲ್ಲಿ ಬಾಯ್. ನಿತ್ತಿಂದು ನಿಮ್ಮ ಅಮ್ಮ ಏನ್ ತಿಂಡಿ ಮಾಡಿಲ್ಲ? ತಿಂಡಿ ನೀನೇನೇ ಹೇಳಿದ್ರು ಅವ್ನು ಸುಳ್ಳು ಹೇಳಲ್ಲ, ಹೇಳ್ತಾನೆ. ಅವ್ನು ಹೇಳದೆ ಉಪ್ಪಿಟ್ಟು, ಚಪಾತಿ, ದೋಸೆ, ಮೂರಲ್ಲಿ ಒಂದು. ಮಾಡಿದ್ದ ಚಪಾತಿ, ದೋಸೆ, ಅವನ್ನೆರಡೇ ಹೇಳೋದು. ಸೊ ಇವಾಗ ಅವನು ಅಂಗನವಾಡಿಗೆ ಬಿಟ್ಟಾಯ್ತು, ಇವಾಗ ಮನೆಗೆ ಹೋಗ್ತಾ ಇದ್ದೆ. ಮನೆ ಸುಬ್ಬು ನೋಡಿ ಹೆಂಗೆ ಕೂತ್ಕೊಂಡವನೆ. ಸೊ ಇವತ್ತೆಲ್ಲ ಚೆನ್ನಾಗಿ ಬಿಸಿಲು ಬಂದಿದೆ. ಬಟ್ಟೆಗಳನ್ನ ಒಣಗಾಕ್ಬೇಕು. ನೆನ್ನೆ ತೊಳೆದಾಕಿದ ಬೆಡ್ಶೀಟ್ ಇನ್ನೂ ಒಣಗಿಲ್ಲ, ಇವತ್ತು ಮೇ ಬಿ ಒಣಗ್ಬೋದು. ಸೊ ನಮ್ಮ ಮೋಕ್ಷಿತ್ಗಂತೂ ಇದೇ ಬೆಡ್ಶೀಟ್ ಬೇಕು ಅಂತ ಹೇಳ್ತಾನೆ ಇರ್ತಾನೆ. ಸೊ ಡ್ರೈ ಆಗುತ್ತೆ ಅನಿಸುತ್ತೆ. ಸಖತ್ ಚೆನ್ನಾಗಿ ಬಿಸಿಲು ಬಂದಿದೆ ಆ್ಯಕ್ಚುಲಿ. ಸೊ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ತಿಂಡಿ ಚಪಾತಿ ಮಾಡಿದ್ದೀನಿ. ಸೊ ಇವಾಗ ತಿಂಡಿ ತಿಂದು ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೊಬೇಕು. ಹಿಂಗಿರೋದು.
ಕ್ಲೀನ್ ಮಾಡಾಯಿತು. ಸೊ ಇಲ್ಲಿ ಕಾಳುಗಳನ್ನೆಲ್ಲ ಬಿಟ್ಟು ನೀಟಾಗಿ ಬಾಕ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ, ಬೇಕಾಗುತ್ತೆ ನನಗೆ. ಆ್ಯಂಡ್ ಇವತ್ತು ಇನ್ನೇನು ಕೆಲಸ ಇಲ್ಲ, ಸ್ವಲ್ಪ ಸಾಂಬಾರಿದೆ ನೆನ್ನೆದು, ಅದನ್ನು ಇವಾಗ ಕಾಯಿಸಿದ್ದೀನಿ. ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಅದನ್ನು ತೊಳೆದಿಟ್ಟರೆ ಮಧ್ಯಾಹ್ನ ರೈಸ್ ಇಟ್ಕೊಳ್ಳೋದಷ್ಟೇ ಇವತ್ತಿನ ಕೆಲಸ, ಇನ್ನೇನಿಲ್ಲ. ಇವತ್ತು ಫುಲ್ ಇನ್ನು ಫ್ರೀ. ಆ್ಯಕ್ಚುಲಿ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಮಾತಾಡ್ತಾರಲ್ಲ, ಎಲ್ಲರೂ ನಾಯ್ಸ್ ಕೇಳಿಸುತ್ತೆ ನನ್ನ ವೀಡಿಯೋದಲ್ಲಿ. ಹಳ್ಳಿಗಳಲ್ಲಿ ಏನೂ ಮಾಡೋಂಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಸಾಂಬಾರನ್ನ ಕಾಯಿಸ್ಕೊಳೋದು. ಇವತ್ತು ಸಾಂಬಾರು ಮಾಡೋ ಕೆಲಸ ಏನಿಲ್ಲ. ಸೊ ಫುಲ್ ಕಿಚನೆಲ್ಲ ಜಸ್ಟ್ ಕ್ಲೀನ್ ಮಾಡಿಕೊಂಡೆ, ಮಧ್ಯಾಹ್ನಕ್ಕೆ ರೈಸ್ ಇಟ್ಕೊಂಡ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ನನಗೇನಾದರೂ ಇದರ ವೀಡಿಯೋಸ್ ಮಾಡೋದು, ಎಡಿಟಿಂಗ್, ಪ್ರಾಡಕ್ಟ್ಸ್ದು ಲೈಕ್ ಆ ಥರದ್ದೆಲ್ಲ ಮಾಡ್ಕೊಳ್ಳೋದು. ಇನ್ನೇನು ಒಂದು ಪಿಯರ್ ರಿಸೀವ್ ಆಗಿದೆ, ಅದು ಯಾವ ಪ್ರಾಡಕ್ಟ್ ಅಂತ ನೋಡಬೇಕು, ಅದ್ರ ಗೈಡ್ಲೈನ್ಸ್ ಚೆಕ್ ಮಾಡಿ ಇವತ್ತೊಂದು ವಿಡಿಯೋ ಶೂಟ್ ಮಾಡಬೇಕು. ಸೊ ಬನ್ನಿ ಇವಾಗ ಕಿಚನ್ ತೋರಿಸ್ತೀನಿ. ಓಕೆನಾ? ಅಲ್ಲಿ ಕಿಚನ್ ಎಲ್ಲ ಕ್ಲೀನ್ ಆಯಿತು. ಸೊ ವಿಂಡೋ ಇಲ್ಲಿದೆ, ಅಲ್ಲೆಲ್ಲ ಇನ್ನೂ ನೆತಾಕ್ಬಿಟ್ಟಿದ್ದೀನಿ. ಇವಾಗ ಸಾಂಬಾರೆಲ್ಲ ಇತ್ತು, ಕಾಯಿಸಿಟ್ಟಿದ್ದೀನಿ. ನೋಡಿ, ನಾನು ಹ್ಯಾಪಿ ಪ್ಲಾನೆಟ್ ಯೂಸ್ ಮಾಡ್ತೀನಿ. ಆ್ಯಂಡ್ ಕಿಚನ್ ಕ್ಲೀನರ್ ಮತ್ತು ಒಂದು ಡಿಶ್ ವಾಷರ್ ತುಂಬಾ ಚೆನ್ನಾಗಿದೆ. ನೀವೆಲ್ಲ ತೊಗೊಬೇಕು ಅಂದರೆ ವೆಬ್ಸೈಟ್ಗೆ ಹೋಗಿ, ಇವಾಗೆಲ್ಲ ತುಂಬಾ ಆಫರ್ಸ್ ಇದೆ. ಸೊ ನೆನ್ನೆದು ಸಾಂಬಾರೆಲ್ಲ ಇವಾಗ ಕಾಯಿಸಿಟ್ಟಿಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ಮೈ ಕಿಚನ್. ಇದು ಇವಾಗ ಹೊಸ್ದಾಗಿ ಟೇಬಲ್ ಮಾಡ್ತಿರೋದು, ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಇವಾಗ ವಿಡಿಯೋಸ್ ಇಲ್ಲೇ ಹಿಂಗೆ ಕುತ್ಕೊಂಡು ಮಾಡೋದು. ಏನು ಮಾಡ್ತಾ ಇದ್ದೀರಾ ತೋರಿಸಿ ಒಂಚೂರು ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್. ಟೀಸರ್ ಮಾಡ್ತಾ ಇದ್ದೀರಾ? ರೆಡಿ ಆಯಿತಾ? ಇವ್ರ ವಿಡಿಯೋಗೆ ಬರಲ್ಲ, ನಾನು ಯಾವಾಗ ಕರೆದ್ರು, ಅದಕ್ಕೆ ನೋಡಿ ಇವತ್ತು ವಿಡಿಯೋ ಮಾಡ್ಕೊಂತಿದ್ದೀನಿ, ಪೋಸ್ಟ್ ಮಾಡೋಣ ಅಂತ. ಟೀಸರ್ ರೆಡಿ ಆದ್ಮೇಲೆ ತೋರಿಸ್ತೀನಿ ರೀ ಹೆಂಗೆ ಎಡಿಟ್ ಮಾಡಿದ್ದಾರೆ ನಮ್ಮ ಮನೆಯವರು ಅಂತ. ಆ್ಯಕ್ಚುಲಿ ತೋರ್ಸೋಣ. ನಿಮ್ಗೆ ಯಾವಾಗ ಶೇವಿಂಗ್ ಮಾಡಿಸೋದು? ಪಾಪುಗೆ ಹೇರ್ ಕಟ್ ಮಾಡಿಸ್ಬೇಕು, ಒಂದು ಇನ್ನೇನು ಬರ್ಡೇ ಬಂತು. ಇವತ್ತು ಇವರು ಟೀಸರ್ ರೆಡಿ ಮಾಡ್ತಾಯಿದ್ರು. ಅದು ಅಪ್ಕಮಿಂಗ್ ವೆಡ್ಡಿಂಗ್ ಇದೆಯಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗಿದ್ವಿ. ನಾನು ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋದಾಗ ವಿಡಿಯೋಸ್ ಮಾಡ್ಕೊಂಬೋಣ, ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮಾಡ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ. ಬಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅಂದ್ರಲ್ಲಿ ಜಿಗ್ನೆ ಕಚ್ಬಿಟ್ಟಿತ್ತು ನನ್ನ ಕಾಲಿಗೆ, ಅದಂತೂ ಮರೆಯೋದೇ ಇಲ್ಲ. ಅವ್ರು ಫುಲ್ ಬ್ಯುಸಿ ಅವ್ರ ಫೋನಲ್ಲಿ. ಹಾಯ್ ಮಾಡ್ರಿ, ಹಾಯ್ ಮಾಡಿ. ಅವರು ವ್ಲಾಗ್ ಮಾಡ್ತೀನಿ ಅಂತ ಇರ್ತಾರೆ, ಟ್ರೈ ಮಾಡೋಣ ಅಂತ. ಇನ್ನು ಸ್ಟಾರ್ಟ್ ಮಾಡಿಲ್ವಲ್ಲ, ಅದಕ್ಕೆ ಅವರು ಜಾಸ್ತಿ ಏನೋ ವಿಡಿಯೋಸ್ ಇದ್ದಾರೆ. ಆಮೇಲೆ ಸಿಗ್ತೀನಿ, ಬಾಯ್. ಸೊ ಇವಾಗ ಟೀಸರ್ ಆಲ್ಮೋಸ್ಟ್ ಡೌನ್ಲೋಡ್ ಆಗಿದೆ. ಸೊ ಇವಾಗ ಪ್ಲೇ ಮಾಡ್ತಾರೆ, ನೋಡಿ ಹಿಂಗೆ ಮಾಡಿದ್ದಾರೆ ಎಡಿಟ್ ಅಂತ, ನೋಡೋಣ. We find it in each other. We find it in the air. We find it in success. We find it in everything but ourselves. Especially when we need it most. And you simply say to yourself, this is her. This is the one. That's love. ಆ್ಯಕ್ಚುಲಿ ಇವಾಗ ಟೀಸರ್ ತೋರಿಸಿದ್ವಲ್ಲ, ಆ ಒಂದು ವರ್ತು ಮೇಕಪ್ ವರ್ಕಿಗೆ ನಾನೇ ಹೋಗಿದ್ದು. ಆ್ಯಂಡ್ ನಮ್ಮ ಮನೆಯವ್ರದ್ದು ಅದು ವೆಡ್ಡಿಂಗ್ದು ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಬುಕ್ ಆಗಿರೋದು. ಇವಾಗ ನೆಕ್ಸ್ಟ್ ಆಗಸ್ಟಲ್ಲಿ ಅದು ವೆಡ್ಡಿಂಗ್ ಇದೆ. ಸೊ ನಾವಿಬ್ಬರು ಆ ಇವೆಂಟಲ್ಲಿ ಇರ್ತೀವಿ. ಸೊ ಚೆನ್ನಾಗಿ ಬಂದಿತ್ತು. ನಿಮ್ಗೇನು ಅನ್ನಿಸ್ತು? ವಿಡಿಯೋ ನೋಡಿರ್ತೀರ ಅಲ್ವಾ ಟೀಸರು. ಸೊ ಮೇಕಪ್ ಆಗಿ ನನ್ನ ಫೋಟೋದೆಲ್ಲ ಸಖತ್ ಚೆನ್ನಾಗಿ, ಆ್ಯಕ್ಚುಲಿ ಪರ್ಸ್ನಲ್ ನಂಗೆ ಇಷ್ಟ ಆಯಿತು. ಸೊ ವೆಡ್ಡಿಂಗ್ದು ನಮಗೆ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸಿ, ನೋಡೋಣ ಅವತ್ತು ಹೆಂಗೆ ಬರುತ್ತೆ ಅಂತ ಬ್ರೈಡ್ದು ಎಲ್ಲ ವಿಡಿಯೋಸ್. ನಾನು ಆದರೆ ಅವತ್ತು ವ್ಲಾಗ್ ತಗೊಂಡು ಪೋಸ್ಟ್ ಮಾಡ್ತೀನಿ. ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ನಾನು ಇಲ್ಲಿ ಎಂಡ್ ಮಾಡ್ತೀನಿ. ಆ್ಯಂಡ್ ನಾನಿವತ್ತು ಆ್ಯಕ್ಚುಲಿ
ವಿಡಿಯೋ ಆಲ್ರೆಡಿ ಇಷ್ಟು ಟೈಮ್ ಪೋಸ್ಟ್ ಮಾಡಬೇಕಿತ್ತು, ನಿನ್ನೆ ಯಾವುದು ಸ್ಪೇರಾಗಿ ಶೂಟ್ ಮಾಡ್ಕೊಂಡಿರಲಿಲ್ಲ. ದಟ್ಸ್ ವೈ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಲೇಟ್ ಆಗುತ್ತೆ ಹಾಕೋದು. ಇವತ್ತಿನ ಡೈಲಿ ರೂಟೀನ್ದು ಏನಿತ್ತು ಮಾರ್ನಿಂಗ್ದು ಅದನ್ನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಎಂಕ್ವೈರೀಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ರೆಗ್ಯುಲರ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.